ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬರಬಸ ಲಿಯೇ ಉಠಾಯಿ ಉರ್ ಲಾಯೇ ಕೃಪಾ ನಿಧಾನ, ಭರತ್ ರಾಮ ಕಿ ಮಿಲನಿ ಲಖಿ ಬಿಸರೆ ಸಬಹಿ ಅಪಾನ. मिलनी प्रीति कमी जाई बखानी, कभी कुल अगम करम मन बानी. परम प्रेम पूरन दोवु भाई, मन बुद्धि चित अहिमित बिसराई. कहूँ सुपेम प्रगट को करई, केही छाया कभी मति अनुसरई. कभी ही अर्थ आखर बलु सांचा, अनुहरी ताल गति ही नटु नाचा. अगम स्नेह भरत रघुबर को, जह न जाई मनु विधि हरिहर को. सो मैं कुमति कहूँ के ही बांति, बाज सुराग की गांडर तांती. मिलनी बिलोकी भरत रघुबर की, सुरगन सभय धक धकी धरकी. समुझाये सुरगुरु ಜಡ್ ಜಾಗೆ, ಬರಶಿ ಪ್ರಸೂನ್ ಪ್ರಶಂಸನ ಲಾಗೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಲಕ್ಷ್ಮಣ ಭರತ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ರಾಮನಿಗೆ ಹೇಳ್ತಾನೆ. ಆಗ ರಾಮ ಪ್ರೇಮ ಪರವಶನಾಗಿ ತಟ್ಟನೆ ಎದ್ದು ನಿಂತ್ಕೊಳ್ತಾನೆ. ಅವನ ಉತ್ರಿಯ ಒಂದು ಕಡೆ ಜಾರಿ ಬಿದ್ದರೆ ಆ ಬತ್ತಳಿಕೆ ಇನ್ನೊಂದು ಕಡೆ ಜಾರಿ ಬೀಳುತ್ತೆ. ಧನುರ್ ಬಾಣಗಳು ಕೂಡ ಕೈಯಿಂದ ಜಾರಿ ಬಿದ್ದು ಹೋಗುತ್ತೆ. ಕೃಪಾನಿಧಾನನಾದಂತಹ ಶ್ರೀರಾಮ ಬಲವಂತವಾಗಿ ಅಂದರೆ ತಾನೇ ಎಳೆದು ಭರತನನ್ನ ಬಾಚಿ ತಪ್ಕೊಳ್ತಾನೆ. ರಾಮ ಮತ್ತು ಭರತರ ಮಿಲನದ ಈ ಒಂದು ರೀತಿಯನ್ನು ನೋಡಿ ಎಲ್ಲರೂ ಕೂಡ ಮೈಮರಿತಾರೆ. ಈ ದಿವ್ಯ ಸಮಾಗಮವನ್ನು ವರ್ಣಿಸೋದು ಕವಿಕುಲದ ಮನ ವಚನ ಕರ್ಮಗಳಿಗೆ ಅಗಮ್ಯ. ಅಂತಂದರೆ ಈ ಭರತ ಮತ್ತು ರಾಮನ ಒಂದು ಭೇಟಿ ಇದೆಯಲ್ಲ, ಆ ರೀತಿ ಇದೆಯಲ್ಲ, ಅದನ್ನು ವರ್ಣನೆ ಮಾಡೋದಕ್ಕೆ ಕವಿಕುಲದಲ್ಲಿರುವಂಥವರಿಗೆ ಅವ್ರ ಮನಸ್ಸಿಗೂ ಅದು ಎಟಕೋದಿಲ್ಲ, ಅವರ ವಚನಗಳಿಗೂ ಅವರ ಕರ್ಮಗಳಿಗೂ ಕೂಡ ಎಟಕೋದಿಲ್ಲ. ಅಂಥ ಅಗಮ್ಯವಾಗಿರುವಂಥದ್ದಿದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನಾವು ವರ್ಣನೆ ಮಾಡೋದಕ್ಕೆ ಅಸಾಧ್ಯ ಅನ್ನೋದು ಇದರ ಅರ್ಥ. ಅಣ್ಣ ತಮ್ಮಂದ್ರಿಬ್ಬರೂ ಕೂಡ ಮನ ಬುದ್ಧಿ ಚಿತ್ತ ಅಹಂಕಾರಗಳನ್ನು ಮರೆಸಿ ಪರಮ ಪ್ರೇಮದಿಂದ ಪರಿಪೂರ್ಣರಾಗ್ತಾರೆ. ಅವ್ರಿಗೆ ಯಾವುದರ ಒಂದು ಪರಿವೇನೂ ಇಲ್ಲ, ಏನರ ಬಗ್ಗೆನೂ ಅವ್ರಿಗೆ ಚಿಂತೆ ಇಲ್ಲ. ಎಲ್ಲವನ್ನ ಮರೆತು ಹೋಗಿ ಆ ಒಂದು ಮಿಲನ ಇದೆಯಲ್ಲ ಅದರಲ್ಲಿ ಮುಳುಗೋಗ್ತಾರವರು. ಆ ಶ್ರೇಷ್ಠವಾದಂತಹ ಪ್ರೀತಿಯನ್ನು ಯಾರು ತಾನೇ ಪ್ರಕಟಪಡಿಸೋದಕ್ಕಾಗತ್ತೆ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಮಿಲನ ಆಯಿತು ಅಂತ ಹೇಳ್ಬೋದೇ ಹೊರತು ಆ ಮಿಲನದಿಂದ ಏನು ಸುಖ ಅಥವಾ ಆ ಒಂದು ವರ್ಣನೆ ಇದೆಯಲ್ಲ, ಅವರಿಬ್ಬರ ಮಿಲನದ ವರ್ಣನೆ ಅದನ್ನು ಮಾಡೋದಕ್ಕೆ ನಮ್ಮಂಥ ಸಾಮಾನ್ಯರಿಗೆ ಅದು ಹೇಳೋದಕ್ಕೆ ಸಾಧ್ಯನಾ? ಕವಿಯ ಬುದ್ಧಿ ಇದೆಯಲ್ಲ ಅದರ ಛಾಯೆಯನ್ನು ಕೂಡ ಅನುಸರಿಸೋದಕ್ಕಾಗೋದಿಲ್ಲ. ಅಂದರೆ ಕವಿಗಳು ಏನು ಮಾಡ್ತಾರೆ, ಶಬ್ದಾರ್ಥಗಳಿಂದ ಅನುಸರಣೆ ಮಾಡಿ ಅದನ್ನು ವಿವರಣೆ ಮಾಡ್ತಾರಲ್ವಾ. ಅಂದರೆ ಕವಿಗಳು ಶಬ್ದಗಳನ್ನು ಜೋಡಿಸಿ ಏನಾದರೂ ಒಂದು ಸುಂದರವಾದಂತಹ ಒಂದು ವಸ್ತು ಅಥವಾ ವ್ಯಕ್ತಿ ಏನೇ ಆಗಿರ್ಬೋದು ಅದರ ವರ್ಣನೆ ಮಾಡೋದು. ಆದರೆ ಇದು ಅದೆಲ್ಲದಕ್ಕಿಂತ ಮೀರಿರುವಂಥದ್ದು. ಆಧ್ಯಾತ್ಮಿಕದ ಒಂದು ಅನುಭವ ಆಗ್ತಾ ಇರೋದಲ್ಲಿ ಭಗವಂತ ಮತ್ತು ಭಕ್ತನ ಒಂದು ಆಲಿಂಗನೆ ಅವರಿಬ್ಬರು ಸೇರ್ತಾ ಇರೋದು, ಅದರ ವರ್ಣನೆ ಮಾಡೋದಕ್ಕೆ ಸಾಮಾನ್ಯ ಶಬ್ದಗಳಿಂದ ವರ್ಣನೆ ಮಾಡುವಂಥ ಕವಿಗಳಿಗೆ ಇದು ಅಸಾಧ್ಯ. ಒಬ್ಬ ನರ್ತಕ ಇರ್ತಾನಲ್ಲ, ಅವನು ತಾಳದ ಗತಿಯನ್ನು ಅನುಸರಣೆ ಮಾಡಿ ಕುಣಿತಾನೆ. ಅದೇ ರೀತಿ ಕವಿಗಳು ಶಬ್ದಗಳ ಅರ್ಥಗಳನ್ನು ಅನುಸರಿಸಿ ಅವರು ವರ್ಣನೆ ಮಾಡ್ತಾರೆ. ಆದರೆ ಶ್ರೀರಾಮ ಮತ್ತು ಭರತನ ಪ್ರೇಮ ಇದೆಯಲ್ಲ ಅದು ಅಗಮ್ಯವಾಗಿರುವಂಥದ್ದು. ಅಲ್ಲಿಗೆ ಹರಿಹರ ಹಿರಣ್ಯ ಗರ್ಭ ಇವರ ಮನಸ್ಸು ಕೂಡ ಹೋಗೋದಿಲ್ಲ. ಅಂದರೆ ಅರ್ಥ ಏನು, ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಅವರಿಬ್ಬರಿಗೆ ಆಗ್ತಾ ಇರುವಂಥ ಪ್ರೀತಿಯ ಒಂದು ಅನುಭವ ಇದೆಯಲ್ಲ ಅಲ್ಲಿವರೆಗೂ ಇವ್ರ ಮನಸ್ಸೇ ಹೋಗೋಲ್ಲ ಅಂತಂದಮೇಲೆ ಸಾಮಾನ್ಯ ಅಂತಹ ಪ್ರೀತಿಯನ್ನು ಮಂದ ಬುದ್ಧಿಯವನಾದಂಥ ನಾನು ವರ್ಣನೆ ಮಾಡೋದಕ್ಕಾಗತ್ತಾ? ವರ್ಣನೆ ಮಾಡೋದಕ್ಕೆ ಸಾಧ್ಯನಾ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ನಾನೊಬ್ಬ ಮಂದ ಬುದ್ಧಿ ಇರುವಂಥವನು, ನನ್ನ ಮನಸ್ಸು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಅಂತ ಶ್ರೇಷ್ಠರಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಮನಸ್ಸು ಕೂಡ ಅಲ್ಲಿವರೆಗೂ ಹೋಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಹುಲ್ಲಿನ ಹುರಿಯಿಂದ ಅಂತಂದರೆ ಹುಲ್ಲಿನ ತಂತಿ ಇರುತ್ತಲ್ಲ, ಅದರಿಂದ ಮಧುರವಾದಂತಹ ಸಂಗೀತ ನುಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಇಲ್ಲಿ ತಮ್ಮನ್ನು ತಾವು ಹುಲ್ಲಿನ ಹುರಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದರಿಂದ ನಾವು ಸಂಗೀತ ನುಡಿಸೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅರ್ಥ. ರಾಮ ಭರತರ ಮಿಲನವನ್ನು ನೋಡಿ ದೇವತೆಗಳು ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಭಯದಿಂದ ಅವರ ಎದೆ ನಡುಗುತ್ತೆ. ಇಲ್ಲಿ ನೋಡಿ, ದೇವತೆಗಳಿಗೆ ಯಾಕೆ ಭಯ ಆಗ್ತಾ ಇದೆ ಅಂತಂದರೆ, ಎಲ್ಲಿ ಭರತನ ಪ್ರೀತಿಯನ್ನು ನೋಡಿ ಕರ್ಗೋಗಿ ರಾಮ ವನವಾಸಕ್ಕೆ ಅಂತ ಬಂದಿದ್ದಾನಲ್ಲ, ಯಾಕೆ ಅಂತಂದರೆ ಇಲ್ಲಿ ದೇವತೆಗಳ ಕೆಲಸ ನಡಿಬೇಕಿತ್ತು, ರಾಕ್ಷಸರ ಸಂಹಾರ ಆಗಬೇಕಿತ್ತು, ರಾವಣನ ಸಂಹಾರ ಆಗಬೇಕಿತ್ತು, ಬೇಕಾದಷ್ಟು ರಾಕ್ಷಸರು ಸಾಯಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿಗ ರಾಮನನ್ನು ಕಾಡಿನವರೆಗೂ ಕರ್ಕೊಂಡು ಬಂದಿದ್ದಾರೆ, ಇದರೆಲ್ಲ ಪ್ಲ್ಯಾನ್ ಮಾಡಿ ಕೈಕೆಯಿಂದ ಅದನ್ನೆಲ್ಲ ಹೇಳಿಸಿ ಅಲ್ವಾ. ಇದರ ಹಿಂದೆ ನಾವು ಆ ಕಥೆಯನ್ನೆಲ್ಲ ತಿಳ್ಕೊಂಡಿದ್ದೀವಿ. ಈಗ ಭರತನ ಪ್ರೀತಿಗೆ ಸೋತು ಅವನು ಕರೆದಿದ ತಕ್ಷಣ ಎಲ್ಲಿ ರಾಮ ವಾಪಸ್ ಅಯೋಧ್ಯೆಗೆ ಹೊರಟೋಗ್ತಾನೋ ಅಂತ ಇವಾಗ ಚಿಂತೆ ಇವರಿಗೆ. ಇವರಿಬ್ಬರ ಒಂದು ಮಿಲನವನ್ನು ನೋಡಿ ಇವರಿಗೆ ಆಶ್ಚರ್ಯ ಮತ್ತು ಭಯ ಎಲ್ಲ ಆಗ್ತಾ ಇದೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಆಗ್ತಾ ಇದೆ. ಅದನ್ನು ನೋಡಿ ದೇವಗುರು ಬೃಹಸ್ಪತಿ ಇದ್ದಾರಲ್ಲ, ಅವರು ಸಮಾಧಾನ ಪಡಿಸಿ ಆಮೇಲೆ ಆ ಜಡಮತಿಗಳು ಎಚ್ಚೆತ್ಕೊಂಡು ಹೂಮಳೆಗರೆದು ಅವರನ್ನು ಪ್ರಶಂಸೆ ಮಾಡ್ತಾರೆ. ಇಲ್ಲಿ ಜಡಮತಿಗಳು ಅಂದರೆ ಅಲ್ಲಿ ಭಕ್ತಿ ಪ್ರೀತಿ ನಡೀತಾ ಇದೆ, ಅದನ್ನು ಅವರು ನೋಡಿ ಸಂತೋಷ ಪಡೋದನ್ನು ಬಿಟ್ಟು ಇಲ್ಲಿ ತಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ, ಸೊ ಅದಕ್ಕೆ ಇಲ್ಲಿ ಜಡಮತಿಗಳು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯೆಲ್ಲ ಆಗೋದಿಲ್ಲ. ನೀವು ಯಾಕೆ ಈಗ ಅಲ್ಲಿ ಏನಾಗಬೇಕು ಆ ಕೆಲಸವನ್ನು ನೋಡಿ, ಅಲ್ಲಿ ನೋಡಿ ಆ ಪ್ರೀತಿ ನೋಡಿ, ಆ ಭಗವಂತ ಮತ್ತು ಭಕ್ತನ ಪ್ರೀತಿಯನ್ನು ನೋಡಿ ಕಣ್ ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರು ಬುದ್ಧಿ ಹೇಳ್ತಾರೆ. ಆವಾಗ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ತಾರೆ, ಹೌದು ನಾವು ಮಾಡ್ತಾ ಇರೋದು ಸರಿಯಲ್ಲ ಅಂತಂದ್ಬಿಟ್ಟು ಆಗ ಹೂಮಳೆಗರೆದು ಅವರು ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.